ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂದರೆ ನನ್ನ ಸ್ಕಿನ್ ಕೇರ್ ರೂಟೀನ್ನ ತೋರಿಸೋಣ ಅಂದ್ಬಿಟ್ಟು. ಅಷ್ಟೊಂದು ನಾನೇನು ಪ್ರಾಡಕ್ಟ್ಸ್ ಯೂಸ್ ಮಾಡೋವಂಥದ್ದು ಏನಿಲ್ಲ. ನಾನು ಯೂಶ್ವಲಿ ರೆಗ್ಯುಲರಾಗಿ 4 ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ಕಿನ್ ಕೇರ್ ಅನ್ನೋದು ನನ್ನ ಪ್ರಕಾರ ಎಲ್ರಿಗೂ ತುಂಬ ಇಂಪಾರ್ಟೆಂಟ್. ಬಾಯ್ಸ್ಗಾಗಿರ್ಬೋದು, ಗರ್ಲ್ಸ್ಗಾಗಿರ್ಬೋದು. ಬಾಯ್ಸ್ಗೆ ಅವ್ರದ್ದೇ ಅದು ಸಪ್ರೇಟ್ ಇರುತ್ತೆ, ಗರ್ಲ್ಸ್ಗೂ ಅಷ್ಟೇ. ಬಟ್ ನಾನು ಏನಕ್ಕೆ ಸ್ಕಿನ್ ಕೇರ್ನ ಯೂಸ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಅಂದರೆ ಟು ಕೀಪ್ ಯುವರ್ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಹೆಲ್ದಿ ಅಂತ ನನ್ನ ಪ್ರಕಾರ. ಕೆಲವರು ಸ್ಕಿನ್ ಕೇರ್ ನಾನು ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಅದಕ್ಕೆ ಅಂತ ಅನ್ಕೊಬೋದು. ಬಟ್ ನನ್ನ ಪ್ರಕಾರ ನಾನು ಯೂಸ್ ಮಾಡೋದು ಏನು ಆ್ಯಂಗಲಲ್ಲಿ ಯೋಚನೆ ಮಾಡ್ತೀನಿ ಅಂದರೆ ಟು ಕೀಪ್ ಅವರ್ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಹೆಲ್ದಿ. ಇವಾಗ ಹೇಗೆ ನಾವು ನಮ್ಮ ಬಾಡಿನ ಒಳ್ಳೆ ಹೈಡ್ರೇಟೆಡ್ ಎನರ್ಜೆಟಿಕ್ ಹೆಲ್ದಿ ಫುಡ್ಸ್ನ ನಾವು ತಿಂದು ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಕಾಪಾಡ್ಕೋತೀವೋ, ಅದೇ ರೀತಿ ನಮ್ಮ ಸ್ಕಿನ್ನಲ್ಲಿ ಪ್ರತಿಯೊಂದು ಚೆನ್ನಾಗಿರಬೇಕು, ಹೈಡ್ರೇಟೆಡ್ ಆಗಿರಬೇಕು. ನಾವು ಒಂದು ಸರ್ಟೆನ್ ಏಜ್ಗೆ ಹೋದ್ಮೇಲೆ ಅನ್ನೋ ಥರ ಇದ್ದರೆ ಇವಾಗಿಂದನೇ ವಿ ಶುಡ್ ಟೇಕ್ ಕೇರ್ ಆಫ್ ಅನ್ನೋದು ನನ್ನ ಇಂಟೆನ್ಷನ್. ಸೊ ಅದಕ್ಕೋಸ್ಕರ ಸ್ಕಿನ್ ಕೇರ್ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ನಾನು ಆಗಲೇ ಹೇಳ್ದಂಗೆ ನಾನು ಯೂಸ್ ಮಾಡೋದು ಬರೀ 4 ಪ್ರಾಡಕ್ಟ್ಸ್ ಅಷ್ಟೇ. ಡೇಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಡೇಯಲ್ಲಿ ನಾನು ಫಸ್ಟು ಏನು ಮಾಡ್ತೀನಿ ಅಂದರೆ, ಇದು ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಯೂಸ್ ಮಾಡೋದೆಲ್ಲ ಸುರೋಸ್ಕಿ ಬ್ರ್ಯಾಂಡ್ದೆ ನಾನು ಯೂಸ್ ಮಾಡೋದು. ನನ್ನ ಫೇಸ್ಗೆ ನಾನು ಯೂಸ್ ಮಾಡೋ 3 ಪ್ರಾಡಕ್ಟ್ಸು ಸುರೋಸ್ಕಿ ಇದೇನೆ. ಒಂದು ಐ ಥಿಂಕ್ ಅಷ್ಟಲೋಕದು ಯೂಸ್ ಮಾಡ್ತೀನಿ ಅಷ್ಟೇ. ಸುರೋಸ್ಕಿ ನಿಮಗೆ ಎಲ್ಲ ಆನ್ಲೈನ್ ವೆಬ್ಸೈಟ್ಸ್ ಪ್ಲ್ಯಾಟ್ಫಾರ್ಮ್ಸಲ್ಲೂ ಸಿಗುತ್ತೆ. ಮಿಂತ್ರಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ನೈಕಾ ಆಗಿರ್ಬೋದು. ಇವಾಗ ಎಷ್ಟೊಂದು ಬ್ಯೂಟಿ ರಿಲೇಟೆಡ್ ಆ್ಯಪ್ಸೇ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ ಈ ಬ್ರ್ಯಾಂಡು. ಓಕೆನಾ. ಸೊ ಇದು ಬಂದು ಏನಂದರೆ ದ ಇನ್ಸ್ಟೆಂಟ್ ಗ್ಲೋ ಮಾಸ್ಕ್ ರೊಸಾನ ಈ ಫ್ಲೇವರ್ ಯೂಸ್ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನಾರ್ಮಲ್ ಇವಾಗ ಸ್ನಾನ ಮಾಡಿದಾಗ ಫೇಸ್ ವಾಶ್ ಮಾಡಿದ ತಕ್ಷಣ ಆಗಲಿ ನಾನು ಫಸ್ಟು ಯೂಸ್ ಮಾಡೋ ಕ್ರೀಮು ಇದೆ. ನನ್ನ ಫೇಸಿಗೆ ನಾನು ಫಸ್ಟ್ ಅಪ್ಲೈ ಮಾಡೋದು ಇದನ್ನೇ. ಏನೇ ಕ್ರೀಮ್ ಹಚ್ಚೋಕ್ಕೆ ಮುಂಚೆ ನಾನು ಇದನ್ನು ಹಚ್ತೀನಿ. ಏನಕ್ಕೆ ಹಚ್ತೀನಿ ಅಂದರೆ ಇದು ಸ್ವಲ್ಪ ಪೌಡ್ರಿ ಆಗಿರಲ್ಲ, ಏನಂತಾರೆ ಲೇಯರು ಗಟ್ಟಿಯಾಗಿರಲ್ಲ. ಇದು ನೋಡ್ತಿದ್ದೀರಾ ನೋಡಿ, ಹತ್ರ ಬಂದು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಟ್ ಈಸ್ ಲೈಕ್ ದಿಸ್ ಜೆಲ್. ಗೊತ್ತಾಗ್ತಿದೆಯಾ ನಿಮಗೆ? ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಅದೇನಂದರೆ ಇವಾಗ ನೀವು ಈ ಆಲೋವೆರಾ ಜೆಲ್ ಯೂಸ್ ಮಾಡ್ತೀರಲ್ಲ, ಆ ಥರ ಫೀಲ್ ಇದು. ಒಂಥರ ನೀವು ಸ್ಕಿನ್ ಮೇಲೆ ಹಿಂಗೆ ಹಚ್ಚಿದ ತಕ್ಷಣ ಯುವರ್ ಸ್ಕಿನ್ ಫೀಲ್ಸ್ ವೆರಿ ಹೈಡ್ರೇಟೆಡ್. ನಿಮಗೆ ಒಂಥರ ಖುಷಿ ಆಗುತ್ತೆ ಹಚ್ಕೊಳ್ತಾ ಇದ್ದಂಗೆ. ಸೊ ನಾನು ಯಾವಾಗೂ ಯಾವುದಂದರೆ ಇದು ಏನಂತಾರೆ ಇದನ್ನು ಸಾಫ್ಟ್ ಆ್ಯಂಡ್ ಗ್ಲೋ ಸ್ಟ್ರಾಬೆರಿ ವರ್ಷನ್ನ ಯೂಸ್ ಮಾಡ್ತೀನಿ. ಓಕೆನಾ. ಇಷ್ಟು ಬರುತ್ತೆ ಡಬ್ಬ. ಇದು ಎಷ್ಟಂದರೆ ಸುರೋಸ್ಕಿ ಅವ್ರದ್ದು. ಇದೆಷ್ಟು ನಾನು ತೊಗೊಂಡಿರೋದು ಅಂದರೆ ಇಟ್ ಈಸ್ ಎಲ್ಲೋ ಇದೆ ರೇಟ್ ಗೈಸ್. ನಿಮ್ಗೆ ಆನ್ಲೈನ್ ಆ್ಯಪ್ಸಲ್ಲೆಲ್ಲ ಸಿಗ್ಬಿಡುತ್ತೆ. 1099 ರುಪೀಸ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಎಲ್ಲಿ ಅದು? ಓ ಮೈ ಗಾಡ್, ಎಲ್ಲಪ್ಪ. 1099 ರುಪೀಸ್. ಬಟ್ ವರ್ತ್ ಇಟ್. ಇದನ್ನು ತೊಗೊಂಡ್ರೆ ನಾನು ಏನಿಲ್ಲ ಅಂದರೂ ಒಂದು 6 ಮಂತ್ಸ್ ಆದರೂ ಯೂಸ್ ಮಾಡ್ತೀನಿ. ಯಾಕಂದರೆ ನಾನೊಂದು ಚೂರೇ ತೊಗೊಳೋದು ಬೆಳಗ್ಗೆ ಹೊತ್ತಷ್ಟೇ. ಇದು 1099. ಬಟ್ ಚೆನ್ನಾಗಿರುತ್ತೆ, ವರ್ತ್ ಇಟ್ ಇದೆ ಪ್ರಾಡಕ್ಟು. ಸೊ ಓಕೆನಾ. ಅದು ಬಟ್ ತುಂಬ ಏನಂತಾರೆ ಮುಚ್ಚಳನೇ ಬಿಚ್ಬಿಟ್ಟು ಹಂಗೆ ಇರ್ತೀನಿ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನ ಎನ್ಹ್ಯಾನ್ಸ್ ಮಾಡುತ್ತಿದ್ದು. ನನಗಂತೂ ಇದು ಸಿಕ್ಕಾಪಟ್ಟೆ ಫೇವ್ರೆಟ್ ನನ್ನ ಸ್ಕಿನ್ ಕೇರಲ್ಲಿ. ಇಷ್ಟೇ ಇರುತ್ತೆ ಗೈಸ್ ಡಬ್ಬ. ಇದಕ್ಕೆ 1000 ರೂಪಾಯಿ ಕೊಡಬೇಕು ಅಂದಾಗ ಬೇಜಾರಾಗುತ್ತೆ. ಬಟ್ ದೆನ್ ಇನ್ವೆಸ್ಟ್ ಮಾಡ್ಕೊಂಬಿಟ್ಟೆ ಒಂದು 6 ಮಂತ್ಸ್ ಇಲ್ಲ ಒಂದು 8 ಮಂತ್ಸ್ವರೆಗೂ ನಾನು ಯೂಸ್ ಮಾಡ್ಕೋತೀನಿ. ಸ್ವಲ್ಪನೇ ಹಾಕ್ಕೋತೀನಿ. ಅದಾಗಿದ ತಕ್ಷಣ ನಾನು ಇಮಿಡಿಯೇಟಾಗಿ ಹಚ್ಚೋದು ಏನಂದರೆ ಇದು ಅಷ್ಟಲೋಕ ಫೇಸ್ ಕ್ರೀಮ್ ಅಂತ. ಇದೊಂದೇ ನಾನು ಬೇರೆ ಬ್ರ್ಯಾಂಡಿನೆಲ್ಲ ಸುರೋಸ್ಕಿದೆ. ಇದು ಸ್ವಲ್ಪ ಏನಂದರೆ ಡ್ರೈ ಕ್ರೀಮ್ ಆಗಿರುತ್ತೆ, ನೋಡ್ತಿರ್ಬೋದು ನೀವು. ಇದು ಬಂದುಬಿಟ್ಟು ಇದು 290 ರುಪೀಸ್ ಅಷ್ಟೇ. ಓಕೆನಾ. ಸೊ ಇದೊಂದು ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಹೈಡ್ರೇಟೆಡ್ ಆಗಿರುತ್ತೆ. ಇದೆರಡು ಆಗಿದ ತಕ್ಷಣವೇ ಒಂದು ರಾ ಜೆಲ್ಲು ಮತ್ತು ಇನ್ನೊಂದು ಅಷ್ಟಲೋಕದೇನು ಯೂಸ್ ಮಾಡ್ತೀನಿ. ಇದೆರಡು ಯೂಸ್ ಮಾಡಿದ ತಕ್ಷಣ ಟಪಕ್ಕಂತ ನಾನು ಯೂಸ್ ಮಾಡೋ ಲಾಸ್ಟ್ ಕ್ರೀಮ್, ಫೈನಲ್ ಕ್ರೀಮ್ ಅಂದರೆ ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ. ಗಾರ್ನಿಯರ್ ಯೂಸ್ ಮಾಡೋಕ್ಕೆ ಒಂದೇ ಒಂದು ಕಾರಣ ಏನಂದರೆ ನಮ್ಮ ಸ್ಕಿನ್ ಮೇಲೆ ಯಾವಾಗೂ ವಿಟಮಿನ್ ಸಿ ಇರೋ ಕಂಟೆಂಟು ಬೀಳಬೇಕು ಅಂತ ಹೇಳ್ತಿರ್ತಾರೆ ಡಾಕ್ಟರ್ಸ್ ಆಗಿರ್ಬೋದು. ಎವ್ರಿ ಒನ್, ಈವನ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇದರಲ್ಲಿ 2 ಥರ ಬರುತ್ತೆ. ಒಂದು ಗಾರ್ನಿಯರ್ ಸೀರಮ್ ಕೂಡ ಬರುತ್ತೆ, ಅದು ವಿಟಮಿನ್ ಸಿನೇ. ಕ್ರೀಮ್ ಕೂಡ ಬರುತ್ತೆ. ನಾನು ಆಲ್ರೆಡಿ ಸುರೋಸ್ಕಿ ಅವ್ರದ್ದು ಹೈಡ್ರೇಷನ್ ಆಗಿರ್ಬೋದು ಅದೆಲ್ಲ ಯೂಸ್ ಮಾಡಿರೋದ್ರಿಂದ ನಾನು ಗಾರ್ನಿಯರ್ದು ಡೈರೆಕ್ಟ್ ಸೀರಮ್ ಇದಕ್ಕೆ ಹೋಗ್ತೀನಿ, ಕ್ರೀಮ್ಗೆ. ಐ ಡೋಂಟ್ ಯೂಸ್ ಸೀರಮ್ ಅಲ್ಲ. ಸೊ ಇದು ಎಷ್ಟಂದರೆ ಇಟ್ ಈಸ್ 119 ರುಪೀಸ್. ಬಟ್ ವರ್ತ್ ಇಟ್. ಇದೇನಂದರೆ ಒಂದು 3 ಮಂತ್ಸ್ ಬರುತ್ತೆ ನನಗೆ ಅಷ್ಟೇ. ಯಾಕಂದರೆ ಸ್ವಲ್ಪ ಇದನ್ನು ಒಂಚೂರು ಜಾಸ್ತಿ ಯೂಸ್ ಮಾಡ್ತೀನಿ. ಇಷ್ಟೇ ಇರುತ್ತೆ ಡಬ್ಬ ಗಾರ್ನಿಯರ್ ಅಂದ್ಬಿಟ್ಟು. ಇದನ್ನು ನಾನು ಯೂಸ್ ಮಾಡೋಕೆ ಆಲ್ಮೋಸ್ಟ್ ಒಂದು 2.5 3 ಇಯರ್ಸಿಂದನೇ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಒಂದು.
ಇಷ್ಟೇ ಗೈಸ್ ನಾನು ಹಾಕೋದು ಮುಖಕ್ಕೆ. ಟ್ರಸ್ಟ್ ಮೀ, ಇದು 3 ಪ್ರಾಡಕ್ಟ್ಸ್ ಬಿಟ್ಟು ನಾನು ಬೇರೆ ಏನೇ ಇದನ್ನು ಕೂಡ ನಾನು ಹಾಕೋದೇ ಇಲ್ಲ. ಎಲ್ಲೇ ಫಂಕ್ಷನ್ಗೆ ಹೋಗಲಿ, ಪಾರ್ಟಿಗೆ ಹೋಗಲಿ, ಈ ಮಾಯ್ಶ್ಚರೈಸರು, ಇದೇನಂತಾರೆ ಅದು ಏನೇನೋ ಹೇಳ್ತಾರೆ, ಫೌಂಡೇಶನ್ನು, ಇದೆಲ್ಲ ನಾನು ಏನೂ ಹಾಕಲ್ಲ. ನಾನು ಸ್ಕಿನ್ ಕೇರ್ ರೂಟೀನ್ ಏನು ಮಾಡ್ತೀನಿ, ಈ 3 ಕ್ರೀಮ್ಸ್ ಹಾಕ್ಬಿಟ್ಟು ಜಸ್ಟ್ ಬ್ಲೈಂಡಾಗಿ ಐಲೈನರ್, ಲಿಪ್ಸ್ಟಿಕ್ ಒಂದು ಅಡಿಷ್ನಲ್ ಹಾಕ್ತೀನಿ. ಬಿಟ್ಟರೆ ನನ್ನ ಮುಖಕ್ಕೆ ಇಂಥದ್ದು ಒಂದು ಪ್ರಾಡಕ್ಟ್ ನಾನು ಏನಾದರೂ ಸೋಕಿಸ್ತೀನಿ ಅನ್ನೋದು ಡೆಫಿನೆಟ್ಲಿ ಇಲ್ಲ. ನಾನು ಎಲ್ಲಾದರೂ ಕಸ್ಟಮೈಸ್ಡಾಗಿ ಯಾವ್ದಾದ್ರು ಔಟ್ಫಿಟ್ಸ್ ಹಾಕೊಂಡಾಗ ಪ್ರೊಫೆಷ್ನಲಾಗಿ ಮೇಕಪ್ ಮಾಡಿಸ್ಕೊತೀನಿ. ಬಿಟ್ಟರೆ ಆವಾಗ ಪ್ರತಿಯೊಂದು ಅವ್ರು ಅಪ್ಲೈ ಮಾಡೇ ಮಾಡ್ತಾರೆ. ಇಟ್ಸ್ ಅ ಪಾರ್ಟ್ ಆ್ಯಂಡ್ ಕೇಸ್ ಆಫ್ ಇಟ್. ಬಟ್ ಅದು ಬಿಟ್ಟು ನಾನು ಯಾವುದೇ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಬೇಕು, ಈವೆಂಟ್ಸಿಗೆ ಹೋಗಬೇಕು, ಅದು ಯಾವುದಕ್ಕೆ ಆಗಲಿ ನಾನು ಇವತ್ತರೆಗೂ ಈ 3 ಪ್ರಾಡಕ್ಟ್ಸ್ ಬಿಟ್ಟು ಇದ್ರ ಮೇಲೆ ಇನ್ನೊಂದು ಪ್ರಾಡಕ್ಟು ನಾನು ಹಾಕಲ್ಲ. ಫೌಂಡೇಶನ್ನು ಹಾಕಲ್ಲ, ಗ್ಲಾಮಪ್ಪು ಹಾಕಲ್ಲ, ಹಿಂಗೆ ಹಾಕಲ್ಲ. ನಮ್ಮ ಮುಖ ಹೆಂಗಿದೆ ನಾವು ಹಾಗೆ ಪ್ರೆಸೆಂಟ್ ಮಾಡ್ಕೊಬೇಕು ಗೈಸ್ ಅಲ್ವಾ, ನನ್ನ ಒಪಿನಿಯನ್ನು. ಸೊ ಅದು 3 ನಾನು ಹಾಕೋದು. ಇದು ಒಂದು ಬಂದು ನೈಟ್ ಕ್ರೀಮು. ಇದು ಅಷ್ಟೇ ನೋಡಿ, ಸುರೋಸ್ಕಿ ಅವ್ರದ್ದು. ಇದು ನೀವು ಏನು ಮಾಡಬೇಕು ಅಂತಂದರೆ, ಸುರೋಸ್ಕಿದು ಎಷ್ಟೊಂದು ಬ್ರ್ಯಾಂಡ್ಸ್ ಬರುತ್ತೆ. ಇದು ನೈಟು ನಾನು ಮನ್ಗೋ ಟೈಮಲ್ಲಿ ನಾನು ಯಾವಾಗ ಮಲಗ್ತೀನಿ ಆವಾಗ ಫೇಸ್ ವಾಶ್ ಮಾಡ್ಬಿಟ್ಟು ಇದೊಂದೇ ಜಸ್ಟ್ ಇದೊಂದು ಪ್ಲೇನ್ ಇದೊಂದು ಕ್ರೀಮ್ನ ಹಾಕ್ತೀನಿ. ಸೊ ಇದು ಫೆದರ್ ಟಚ್ ಮಲ್ಟಿಪರ್ಪಸ್ ಮಾಯ್ಶ್ಚರೈಸರ್. ಇದೊಂದೇ ಒಂದು 3 ಕೆಲಸ ಮಾಡುತ್ತೆ. ಏನಂದರೆ ಇದು ಮಾಯ್ಶ್ಚರೈಸಿಂಗ್ ಕ್ರೀಮಾಗಿ ಕೆಲಸ ಮಾಡುತ್ತೆ, ಮೇಕಪ್ ಬೇಸು, ಮಾಯ್ಶ್ಚರೈಸಿಂಗ್ ಮಾಸ್ಕು, ಪ್ರತಿಯೊಂದು ಟ್ಯಾನ್ ರಿಮೂವಲ್. ಬೆಳಗ್ಗೆಯಿಂದ ನಾವು ಏನೇನೆಲ್ಲ ಡಸ್ಟಲ್ಲಿ ಓಡಾಡಿರ್ತೀವಿ ಅಥವಾ ಬೆಳಗ್ಗೆಯಿಂದ ನಾವೇನಾದರೂ ಯೂಸ್ ಮಾಡಿರ್ತೀವಿ ಫೇಸ್ಗೆ, ಅದೆಲ್ಲ ಎಲ್ಲದನ್ನು ಇದು ರಿಮೂವ್ ಮಾಡುತ್ತೆ. ಐ ಕ್ಯಾನ್ ಸೆ 3 in 1 ಕಾಂಬೋ ಅಂತಾರಲ್ಲ, ಆ ಥರ 3 in 1 ಒಂದು ಬರುತ್ತೆ ಸುರೋಸ್ಕಿದು. ನೋಡ್ತಿರ್ಬೋದು. ಇದರ ಅಮೌಂಟ್ ಬಂದು 1499. ಇಲ್ಲಿದೆ ನೋಡಿ, 1499 ರುಪೀಸ್ ಕಾಣಿಸ್ತಿದೆಯಾ. ಇದು ಅಷ್ಟೇ. ನಾನೇನು ಸಜೆಸ್ಟ್ ಮಾಡೋದು ಅಂದರೆ, ಇದನ್ನು ನೈಟ್ ಟೈಮ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ. ಇಷ್ಟು ಈ ಥರ ಬಾಟ್ಲ್ ಬರುತ್ತೆ. ಅದು ಆಲ್ರೆಡಿ ನಾನು ಇಷ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ, ಫುಲ್ ಇರುತ್ತೆ ಅದು ನಾವು ಬಾಟ್ಲ್ ಪರ್ಚೇಸ್ ಮಾಡಿದವಾಗ. ಸೊ ಇಷ್ಟು ನೋಡಿ ಈ ಥರ ಇರುತ್ತೆ, ಓಕೆನಾ. ಬಟ್ ಸಕ್ಕದಾಗಿರುತ್ತೆ, ನೋಡ್ತಿರ್ಬೋದು ನೀವು. ನಾನು ಎಷ್ಟು ಗೊತ್ತಾ, ಇಷ್ಟೇ ತೊಗೊಳೋದು ನಾನು ದಿವಸ ನೋಡಿ, ಇಷ್ಟೇ ತೊಗೊತೀನಿ. ಯಾಕಂದರೆ ಕಾಸ್ಟ್ಲಿ ಅಲ್ವಾ ಗೈಸ್, ಅದಕ್ಕೋಸ್ಕರ. ಸೊ ಎಸ್, ಇದೊಂದು ಲಾಸ್ಟ್ ಪ್ರಾಡಕ್ಟು. ನೀವು ಏನಂತಾರೆ, ಮನ್ಗೋಕ್ಕೆ ಮುಂಚೆ ಹಾಕಿದ್ರೆ ರಿಯಲಿ ಇಟ್ ಕೀಪ್ಸ್ ಯುವರ್ ಸ್ಕಿನ್ ಹೈಡ್ರೇಟೆಡ್. ಇದೊಂದು ಹಾಕ್ಬಿಟ್ಟು ಆಮೇಲೆ ನೀವು ಏನು ಹಾಕಬೇಕು ಅಂತಲೇ ಇಲ್ಲ ಇದೊಂದು ಪ್ರಾಡಕ್ಟ್ ಹಾಕಿದ ತಕ್ಷಣ. ಸೊ ಅಷ್ಟೇ, ಇದನ್ನು ಹಾಕ್ಬಿಟ್ಟು ಫೈನಲ್ಲು ಇದೊಂದು ಹಾಕ್ತೀನಿ. ಬೆಳಗ್ಗೆ ನಾನು ಹೇಳಿದ್ನಲ್ಲ, ಸ್ನಾನ ಮಾಡಿದವಾಗ 3 ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನೈಟ್ ಮನ್ಗೋವಾಗ ಇದೊಂದು ಬಿಟ್ಟು ನಾನೇನು ಮತ್ತೊಂದು ಏನೂ ಹಾಕಲ್ಲ, ಏನಕ್ಕೂ ಏನೇನೂ ಹಾಕಲ್ಲ. ಇದು 4 ಪ್ರಾಡಕ್ಟ್ಸ್ ಅಷ್ಟೇ. ಸ್ವಲ್ಪ ಕಾಸ್ಟ್ಲಿ, ಬಟ್ ಇನ್ವೆಸ್ಟ್ ಮಾಡಿದ್ರೆ 6 months to 1 year ನೀವು ನೋಡ್ಕೋಬೋದು. ಇದಾಗಿರುತ್ತೆ ನನ್ನ ಸ್ಕಿನ್ ಕೇರ್ ರೂಟೀನು. ನನ್ನ ಬ್ಲಾಗಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾನೆ. ಹಾಯ್ ಮೇಡಮ್ ಮಮ್ಮಿ, ಹಾಯ್ ಮಾಡು. ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾನೆ. ಹಾಯ್ ಮಾಡು, ಹಾಯ್. ಏನು ತಿಂತಾ ಇದೆಯಾರು ಇದು? ಬಸ್ ಅನ್ನು ಮಗನೆ. ಚಾಕ್ಲೇಟ್ ಕೊಡಿಸ್ತೀನಿ ನಿಂಗೆ. ಬಸ್ ಬೇಡ, ಬಸ್ ಏನು ಮಾತಾಡ್ತೀಯಾ? ನಮ್ರತಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು, ನಿನ್ನ ಕೆಳಗಡೆ ಹೋಗು ಮಗನೇ. ಏನು ಬೇಕು? ಇದು ಕ್ರೀಮು, ಇದು ಬೇಡ ನಿಂಗೆ. ಏನಕ್ಕೆ? ತಾತ ಏನು ಮಾಡ್ತಾ ಇದ್ದು ನೋಡು. ತಾತ ಊರಿದ್ದು ನಿನ್ನ ಗನ್ನೆಲ್ಲಿ ತೀಸ್ಕೋಗು ತಾತ ಹತ್ರ. ನೋಡಪ್ಪ. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್, ನನ್ನ ಸ್ಕಿನ್ ಕೇರ್ ರೂಟೀನ್. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನಿಸ್ತು ಅಂದ್ಬಿಟ್ಟು. ಇದು ನನ್ನ ಸ್ಕಿನ್ ರೂಟೀನು. ಮತ್ತೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬರು ಲೈಕ್ ಯೂಸ್ ಮಾಡ್ಬೋದು. ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಎಂಥದ್ದು ಇಲ್ಲ, ಮತ್ತು ಏನೂ ಇಲ್ಲ. ಎಸ್ಪೆಷಲಿ ಈ 4 ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ. ನಾನು ಆಗಲೇ ಇಂಟ್ರಡಕ್ಷನಲ್ಲಿ ಹೇಳ್ದಂಗೆ, ಸ್ಕಿನ್ ಕೇರ್ ಇಟ್ಸ್ ನಾಟ್ ಬಿಕಾಸ್ ವಿ ಶುಡ್ ಲುಕ್ ಬ್ಯೂಟಿಫುಲ್ ಆ ಥರ ಇರ್ತಾರಲ್ಲ. ನನ್ನ ಪ್ರಕಾರ ಟು ಕೀಪ್ ಇಟ್ ಹೈಡ್ರೇಟೆಡ್ ಆ್ಯಂಡ್ ಹೆಲ್ದಿ ಅಷ್ಟೇ ನಾವು ಸ್ಕಿನ್ ಕೇರ್ನ ಯೂಸ್ ಮಾಡಬೇಕು, ಅಥವಾ ಸ್ಕಿನ್ ಕೇರ್ ರುಟೀನ್ನ ಅಂತ ಒಂದು ನಾವು ಫಾಲೋ ಮಾಡಬೇಕು. ಸ್ಕಿನ್ ಕೇರ್ ರೂಟೀನ್ನ ಅಂತ ನಾವು ಮೇಂಟೈನ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇದೇನೋ ಇಂಪ್ರೂವ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಯೂಸ್ ಮಾಡಿ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಯೂಸ್ ಮಾಡಿ. ಇಲ್ಲಾಂದ್ರೂ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗೋವರೆಗೂ, ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದಿ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.